ಯುವ ನಿಧಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಅಮೌಂಟ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಯುವ ನಿಧಿ ಯೋಜನೆಯ ಪೆಂಡಿಂಗ್ ಇರ್ತಕ್ಕಂಥ ಹಣ. ಸೊ ತುಂಬ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಇರ್ತಕ್ಕಂಥ ಹಣ ಅವರ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಹಲವಾರು ಜನ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನಾದರೆ ಕೇಳ್ತಿದ್ರ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಈಗ ತುಂಬ ವಿದ್ಯಾರ್ಥಿಗಳು ಕೇಳಿರ್ತಕ್ಕಂತಹ ಪ್ರಶ್ನೆ ಏನಂತಂದರೆ, ಸೊ ಒಂದು ಕಂತಿನ ಹಣ ಬಂದಿದೆ, ಉಳಿದಿರ್ತಕ್ಕಂತಹ ಹಣ ಬಂದಿಲ್ಲ ಅಂತ ಹೇಳಿ. ಸೊ ವಿದ್ಯಾರ್ಥಿಗಳಿಗೆ ಹೇಳೋ ಉತ್ತರ ಏನಂತಂದರೆ, ನೀವು ಕಂಪ್ಲೀಟಾಗಿ ಪ್ರತಿ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ನೀಡಿದರೆ ಆ ಅಮೌಂಟು ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಓಕೆನಾ. ಸೊ ಇನ್ನೊಂದು ಅದೇ 2 ಇಯರ್ಸ್ ಕಂಪ್ಲೀಟ್ ಆಗೋಗಿದ್ರೆ ನಿಮಗೆ ಬರೋದಿಲ್ಲ. ಓಕೆನಾ. ಸೊ ಅದೊಂದು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಯಾರ್ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದು ನೀವು ಅರ್ಹರಿದ್ದರೆ ಯುವ ನಿಧಿ ಯೋಜನೆಗೆ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆನಾ. ಸೊ ನೀವು ಅರ್ಹರಿದ್ದೀರಾ, ಇನ್ನೂ ಸಹ ನಿಮ್ಮ ಖಾತೆಗೆ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಇರತಕ್ಕಂತಹ ಹಣ ಬಂದಿಲ್ಲ. ಸೊ ಯಾಕೆ ಅಂತಂದರೆ ನೋಡಿ, ಪ್ರತಿದಿನ ಆದರೆ 3 ತಿಂಗಳದ್ದು 2 ತಿಂಗಳಿದ್ದ ಹಣವನ್ನು, ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತಿದ್ರೆ ಸರ್ಕಾರದ ಕಡೆಯಿಂದ. ಅದೇ ರೀತಿ ಇವತ್ತು ಸಹ ಬಿಡುಗಡೆ ಮಾಡ್ತಿದ್ರೆ, ಆದರೆ ಇನ್ನೂ ಸಹ ವಿದ್ಯಾರ್ಥಿಗಳ ಖಾತೆಗೆ ಪೆಂಡಿಂಗ್ ಇರ್ತಕ್ಕಂತಹ ಯುವ ನಿಧಿ ಯೋಜನೆಯ ಹಣ ಬಂದಿಲ್ಲ ಅಂತಂದರೆ, ಸೊ ಯಾರೂ ಸಹ ಟೆನ್ಷನ್ ಮಾಡ್ಕೋಬೇಡಿ. ಮುಂದಿನ ವಾರದ ಒಳಗಡೆ ಸೊ ಎಲ್ಲ ವಿದ್ಯಾರ್ಥಿಗಳ ಖಾತೆಗೆ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ಕ್ಲಿಯರ್ ಮಾಡಲಾಗುತ್ತೆ ಅಂತ ಹೇಳಿದೀಗ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈಗಾಗಲೇ ಯಾರ್ಯಾರು ವಿದ್ಯಾರ್ಥಿಗಳು 3 ತಿಂಗಳಿನ ಹಣ ಒಟ್ಟಿಗೆ 9,000 ರೂಪಾಯಿ ಹಣವನ್ನು ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ರೋ ಸೊ ಎಲ್ಲ ವಿದ್ಯಾರ್ಥಿಗಳು ನಮಗೆ ತಿಳಿಸ್ಕೊಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.